ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಾರ್ಡರ್ಲೆಸ್ ಡ್ರೀಮ್. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ. ಅವ್ರಿಗೆ ತುಂಬ ಥ್ಯಾಂಕ್ಸ್. ಸ್ವಲ್ಪ ಲೇಟ್ ಆಯಿತು ಬ್ಲಾಗ್ ಬರೋದು ವಿಡಿಯೋಗೆ. ಸೊ ಇವಾಗ ಟ್ರಾವೆಲ್ ಮಾಡ್ತಾ ಇರೋದು ವಿಯೆಟ್ನಾಮ್ ಹೋಚಿಮಿ ಸಿಟಿಗೆ ಹೋಗ್ತಾ ಇರೋದು ಇವತ್ತು. ಸೊ ಈಗ ನೋಡಿ ಗೈಸ್, ನಮ್ದ್ರಲ್ಲ ತುಂಬ ಫಿಲಾಸಫಿ ಆಗೆಲ್ಲ ಇರಲ್ಲ ಬ್ಲಾಗು. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಾರ್ಮಲ್ ಆಗಿ ಎಂಟರ್ಟೈನ್ಮೆಂಟ್ ತರ ಖುಷಿಯಾಗಿ ನಾರ್ಮಲ್ ಆಗಿರುತ್ತೆ. ಎಲ್ಲ ಬಜೆಟ್ ಟ್ರಾವೆಲಿಂಗ್ ಇರುತ್ತೆ. ಹೆಂಗ್ ಬರುತ್ತೋ ಹಂಗೆ ಬ್ಲಾಗ್ ಮಾಡ್ತಾ ಇರ್ತೀವಿ. ನೋಡಿ, ನಮಗೆಲ್ಲ ಗೊತ್ತಾಗೋಯ್ತು. ಫುಲ್ಲು ಟ್ರಾಫಿಕ್ಕು ಗೈಸ್. ಎಲ್ಲ ಸಿಗಾಕೊಂಡ್ಬಿಟ್ಟಿದ್ದೀನಿ. ಯಾವಾಗ ಸೇರ್ತೀನಪ್ಪ ಅನ್ಸ್ಬಿಟ್ಟಿದೆ. 11 ಗಂಟೆ ಫ್ಲೈಟು. ಇಲ್ಲೇ ಆಗಿದೆ ಟೈಮು 6 ಗಂಟೆ. ಬಜೆಟ್ ಟ್ರಾವೆಲಿಂಗ್ ಆಗಿರೋದ್ರಿಂದ ಸೊ ಕರೆಕ್ಟಾಗಿ ನಮ್ಮನೆಯಿಂದ ಬನಶಂಕರಿ ಬಸ್ ಸ್ಟಾಪಿಗೆ ಬರ್ತಾ ಇದ್ವಿ. ಸೊ ಬನಶಂಕರಿ ಬಸ್ ಸ್ಟಾಪಿಂದ ಇಲ್ಲಿ ಬಸ್ ಸಿಗುತ್ತೆ ಏರ್ಪೋರ್ಟ್ಗೆ. ಸೊ ಇಲ್ಲಿ ಏರ್ಪೋರ್ಟ್ ಬಸ್ ಹತ್ಕೊಂಡು ಹೊರಡೋದು. ಇವರು ಪಾಪ ಫಸ್ಟು ಬ್ಲಾಗು. ಇವರು ಹೊಸ ಆಟೋ ತೊಗೊಂಡಿದ್ದಾರೆ. ತಿಂಗಳಾಯ್ತಂತೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಅವ್ರಿಗೆ ಒಳ್ಳೇದಾಗಲಿ ಸರ್. ಆಲ್ ದಿ ಬೆಸ್ಟ್ ಸರ್. ನಿಮಗೆ ನಿಮ್ಮ ಹೆಸರು? ಒಳ್ಳೇದಾಗಲಿ ಅರುಣ್ ಸರ್. ನಿಮಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಇವ್ರಿಗೆ ವಿಶ್ ಮಾಡಿ ಒಳ್ಳೇದಾಗಲಿ. ನಾವು 100 ಆಟೋ ತಗೊಂಡಿವಿ. ಚೆನ್ನಾಗಿರಿ. ನಮ್ಮನ್ನ ನೋಡಿದಾಗ ಎಲ್ಲರೂ ಸಿಕ್ಕಿದಾಗ ಮಾತಾಡಿಸಿ ಎಲ್ಲ ಅಷ್ಟೇ ಸಾಕು. ಅದೇ ಖುಷಿ, ಅದೇ ಸಂತೋಷ. ಥ್ಯಾಂಕ್ ಯು ಸರ್. ಬಂದ್ವಿ, ಹಿಂಗೆ ಹೋಗ್ತಾ ಇದ್ದೀವಿ. ಅಯ್ಯೋ, ಏರ್ಪೋರ್ಟ್ ಬಸ್ ಹೋಯ್ತಾ? ಇನ್ನೊಂದು ಬಸ್ ಹತ್ಬೇಕೀಗ. ಫೈನಲ್ ಆಗಿ ಬಸ್ಸು ಬಂತಪ್ಪ, ಓಲಾ ಬಸ್. ಏರ್ಪೋರ್ಟ್ಗೆ ಹೋಗಿ ಆರಾಮಾಗಿ ಹೋಗಿ ಲ್ಯಾಂಡ್ ಆಗ್ಬಿಡೋಣ. ಏರ್ಪೋರ್ಟ್, ಬ್ಯಾಂಗ್ಳೂರ್ ಏರ್ಪೋರ್ಟ್. ಹಾಯ್, ಹಲೋ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಖಂಡಿತ. ಹೆಸರು? ಕಾರ್ತಿಕ್. ಹಾಯ್ ಕಾರ್ತಿಕ್, ಹೌ ಆರ್ ಯು? ಡೂಯಿಂಗ್ ಗುಡ್ ಸರ್. ನಿಮಗೂ ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಹ್ಯಾಪಿ ಫಸ್ಟ್ ವ್ಲಾಗಿಂಗ್. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್. ಏನು ಲೈಟು ಪಳ ಅಂತ ಹೊಡಿತಾ ಫೋಟೋ ಅನ್ಕೊಂಬಿಡೆ. ಹೆಂಗೆ ಅಲ್ಲೇನ ಸ್ಟ್ರೈಟ್ ಏನ ಡೊಮ್ಯಾಸ್ಟಿಕ್ಕು? ಎಲ್ಲಿ ತೊಗೊಬೇಕು ಪಾಸ್ಪೋರ್ಟು? ಸಾಕು ಪಾಪ, ಸಿಗೋಣ. ಬಾಯ್ ಕಾರ್ತಿಕ್, ಸಿಗೋಣ. ಇಲ್ಲೇ ಹೇಳ್ಬಿಡ್ತೀನಿ. ಮಾಡಿ ಬಾಯ್ ಸರ್. ನಿಮಗೂ ಚೆನ್ನಾಗಿ ಮಾಡಿ. ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಿಜವಾಗ್ಲೂ ಸಖತ್ ತಲೆ ಕೆಡ್ತಾ ಇದೆ. ಎಲ್ಲ ಎತ್ಕೊಂಡು ಹೋಗೋಣ. ಇಷ್ಟರಲ್ಲಿ ಬರ್ಜೆಕ್ಟ್ ಹೇಳ್ಕೊಂಡು ನಾವು ಇವಾಗ ಫುಲ್ ಬರ್ಜೆಕ್ಟಲ್ಲಿ ಬಂದು ರೀಚ್ ಆಗಿ ಏರ್ಪೋರ್ಟಲ್ಲಿ. ಯಾರೋ ಏನಾದರೂ ಎಲ್ಲೇ ಬರೋಂಗಿದ್ರು ಸ್ವಲ್ಪ 3-4 ಅವರ್ಸ್ ಮುಂಚೆ ಬಿಟ್ಬಿಡಿ. ಇದು ಇಂಟರ್ನ್ಯಾಷನಲ್ ಆದರೆ. ಡೊಮೆಸ್ಟಿಕ್ ಆದರೆ 1 ಅವರ್ ಮುಂಚೆ ಇರಲಿ ಸಾಕು. ಇಮಿಗ್ರೇಷನ್ ಆಯಿತು. ಈಗ ಏನಿದ್ರು ಬ್ಯೂಟಿ ಫ್ರೀಗೆ ಹೋಗಿ ನೋಡೋ. ಅದೇನಾರು ಇದ್ರೆ ಯಾರಿಗಾದ್ರೂ ಬ್ಯೂಟಿ ಫ್ರೀ ಏನಾದ್ರು ತೊಗೊಬೇಕು ಅಂದರೆ ತೊಗೊಳ್ಳಿ, ತುಂಬ ಕಮ್ಮಿಗೆ ಸಿಗುತ್ತೆ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ನಾನೇನು ತೊಗೊಳಕ್ಕೆ ಹೋಗಲ್ಲ. ಕೇಸ್ ಯಾರಿಗಾದ್ರೂ ಬೇಕಾದರೆ. ಸೊ ನಾನೀಗ ಸ್ವಲ್ಪ ನೋಡೋಕೆ ಬಂದಿದ್ದೀನಿ. ನೋಡೋಣ ಏನಿದೆ ಏನಿಲ್ಲ. ಸೊ ಇದು ಬ್ಯೂಟಿ ಫ್ರೀ. ಇದು ಯಾರಿಗಾದ್ರೂ ಏನಾದರೂ ಬೇಕಾದರೆ ಇಲ್ಲಿ ತೊಗೊಬೇಕು ಅಂದರೆ ಇದು ತೊಗೊಳ್ಳಿ, ಎಲ್ಲ ಕಮ್ಮಿಗೆ ಸಿಗುತ್ತೆ. ಸೊ ಇಟ್ ವಿಲ್ ಬಿ ಪರ್ಫ್ಯೂಮ್ಸಿಂದ ಚಾಕ್ಲೇಟ್ಸ್, ಡ್ರಿಂಕ್ಸ್ ಎಲ್ಲ ಕಮ್ಮಿಗೆ ಸಿಗುತ್ತೆ ನೋಡಿ.
ಫ್ರೀ ಲಾಂಚ್ ಫುಡ್ ಇರುತ್ತೆ, ಯಾರಾದರೂ ಬಂದಾಗ ಎಕ್ಸ್ಪ್ಲೋರ್ ಮಾಡಿ. ಟೈಮ್ ಆಗೋಗಿದೆ, ತುಂಬ ವೀಟಾಗಿ ಮಾಡ್ತಾ ಇದ್ದೀನಿ. ಸೊ ವಾಟ್ಸ್ ಯುವರ್ ನೇಮ್? ಮೈ ನೇಮ್ ಇಸ್ ಅಭಿಷೇಕ್. ಅಭಿಷೇಕ್ ಪ್ರವೀಣ್. ನೋಡಿ ನಮಗೆ ಇಲ್ಲಿ ಅಭಿಷೇಕ್ ಅವ್ರು ಸಿಕ್ಕಿದ್ದಾರೆ. ಟ್ರಾವೆಲ್ ಮಾಡುವಾಗ ನೈಸ್ ಟು ಮೀಟ್ ಯು. US ಹೋಗ್ತದೆ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ತುಂಬ ಯಾರೋ ಒಬ್ರು ಏರ್ಪೋರ್ಟಲ್ಲಿ ಸಿಕ್ಕಿದ್ರು, ಯಾರಿಗಾದ್ರೂ ಟಿಫನ್ ಮಾಡಬೇಕು ಅಂದರೆ ₹2 ನೋಡಿ ಇಲ್ಲಿ ಬಂದು ಮಾಡಿ, ಚೆನ್ನಾಗಿರುತ್ತೆ ಫುಡ್. ತುಂಬ ಲೇಟ್ ಆಗೋಯ್ತು ಇವತ್ತು ಬ್ಲಾಗು. ಸೊ 11:30 ಫ್ಲೈಟು ವಿಯೆಟ್ನಾಮ್ಗೆ. ಸೊ ಇದು ಬಂದಿದ್ದು ನನಗೆ 1:30 1 o'clock. ಮತ್ತೆ ವಿಯೆಟ್ನಾಮ್ಗೆ ಹೋದ್ಮೇಲೆ ಯಾವ ಥರ ಬರುತ್ತೆ ಬ್ಲಾಗ್ ಎಲ್ಲ ನೋಡಿ, ಚೆನ್ನಾಗಿರುತ್ತೆ. ನಮಗೆ ನೋಡ್ತಾ ಇದ್ದೀವಿ, ನ್ಯೂಸ್ ಬರುತ್ತೆ. ಸಿಕ್ಕಾಪಟ್ಟೆ ಲೇಟ್ ಆಯಿತು ಫ್ಲೈಟು. ಎಷ್ಟು ಲೇಟ್ ಆಯಿತು ಅಂದರೆ 2 hours ಲೇಟ್ ಆಯಿತು. ಫುಲ್ ಟ್ರಾಫಿಕ್ ಬೇರೆ. ನಾನು ಬಡ್ಜೆಟ್ ಅಂದ್ಕೊಂಡು ನಮಗೆ ಲೇಟ್ ಆಗೋದಪ್ಪ. ಗುಡ್ ಮಾರ್ನಿಂಗ್ ಗೈಸ್. ಇದು ಬಂದಿದ್ದೀವಿ. ನೆಕ್ಸ್ಟ್ ಎಲ್ಲಿ ಬರಬೇಕು ಅಂದರೆ ನೋಡ್ಕೊಳ್ಳಿ. ಬರೋಕ್ಕೆ ಮುಂಚೆ ಇಮಿಗ್ರೇಷನ್ ಎಲ್ಲ ಫೇಸ್ ಇಟ್ಕೊಳ್ಳಿ, ಈಸಿ ಆಗುತ್ತೆ ನಮಗೆ. ಇತ್ತನೇ ವಿಯೆಟ್ನಾಮಲ್ಲಿ ಹೊ ಚಿ ಮಿನಿ ಸಿಟಿಗೆ ಈಗ ಲ್ಯಾಂಡಿಂಗ್ ಆಗಿ ಸ್ಟ್ಯಾಂಪಿಗೆ ಬಿತ್ತು, ಸೀಲ್ ಆಯಿತು. ಬರೋರು ಒರಿಜಿನಲ್, ಹೊಸದಾಗಿ ಟ್ರಾವೆಲ್ ಮಾಡೋರು ಒರಿಜಿನಲ್ ಪಾಸ್ಪೋರ್ಟ್ ಇಟ್ಕೊಳ್ಳಿ, ಮತ್ತು ಹೋಟೆಲ್ಸು ಮತ್ತು ಬುಕ್ಕಿಂಗ್ಸ್ ಎಲ್ಲ ಜೆರಾಕ್ಸ್ ಇಟ್ಕೊಳ್ಳಿ. ಆಮೇಲೆ ನಿಮಗೆ ಇದು ಬ್ಯಾಕ್ ಸೈಡ್ ಒಂದು ಬ್ಯಾಕ್ಗ್ರೌಂಡ್ ವೈಟ್ ಇರೋದು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇಟ್ಕೊಂಡಿರಿ, ಎಮರ್ಜೆನ್ಸಿ ಯಾವತ್ತು ಬೇಕಾಗೋದು. ಆಮೇಲೆ ನಿಮಗೆ ಇದು ವೀಸಾ ಅಪ್ಲೈ ಮಾಡಿದ್ರೆ ಅದೊಂದು ಜೆರಾಕ್ಸ್ ಅಷ್ಟೇ ಇದರಲ್ಲಿರೋದು. ಹಾಗೆ ನಾನು ಏರ್ಪೋರ್ಟಲ್ಲೇ ಕರೆನ್ಸಿನ ಎಕ್ಸ್ಚೇಂಜ್ ಮಾಡಿಸ್ಕೊತೀನಿ, ಸ್ವಲ್ಪ ಮಾತ್ರ ಈಚೆ ಕಡೆ ಮೀಟಿಂಗ್ ಮಾಡಿಸ್ಕೊತೀನಿ. ಈಗ ಕ್ಯಾಬ್ ಬುಕ್ ಮಾಡೋಕ್ಕೆಲ್ಲ ನನ್ನ ಹತ್ರ ಇಲ್ವಲ್ಲ, ಎಮರ್ಜೆನ್ಸಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಸೊ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಎಷ್ಟಾಗೋದು ಮಾತ್ರ ಮಾಡಿಸ್ಕೊತಾ ಇದ್ದೀನಿ. ಸೊ $100 ಇಲ್ಲ $50 ಮಾಡಿಸ್ಕೊತೀನಿ. ಸೊ ಅಂದರೆ ಈಗ ನಾನು ಸಿಮ್ ಕಾರ್ಡ್ ಬೇರೆ ತೊಗೊಬೇಕು. ಸೊ ಅದರಿಂದ ಇಲ್ಲೇ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಕೊಂಡು ಹೋದರೆ ನಾನು ಈಸಿ ಆಗುತ್ತೆ. ಅದಕ್ಕೋಸ್ಕರ ಸೊ ಬರೋರು ಕೂಡ ಹಾಗೆ ಮಾಡ್ಬೋದು. ಡಾಲರ್ಸ್ ಇದೆ ವಿಯೆಟ್ನಾಮ್ ಕರೆನ್ಸಿ, ಇಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಂಡು. ಮತ್ತು ಇನ್ನೊಂದು ಹೊ ಚಿ ಮಿನಿ ನೀವು ಇದು ಎಂಟ್ರಿ ಆದರೆ ಎಕ್ಸಿಟ್ ಬಂದ್ಬಿಟ್ಟು ನೀವು ಆಗಬೇಕಾದ್ರೆ ಎಲ್ಲಿ ಹನಾಂಗ್ ಒಂದೇ ಕಡೆ ಆದರೆ ನಿಮ್ಗೆ ತುಂಬ ದೂರ ಆಗುತ್ತೆ, ಡಿಸ್ಟೆನ್ಸು, ತುಂಬ ಪ್ಲೇಸಸ್ ನೋಡೋಕ್ಕಾಗಲ್ಲ. ಇದು ನೆನಪಿರಲಿಲ್ಲ. ವಿಯೆಟ್ನಾಮ್ ಕರೆನ್ಸಿ ತೊಗೊತಾ ಇದ್ದೀವಿ, ಮೇಡಮ್ ಕೊಡ್ತಾಯಿದ್ದಾರೆ. $100 ತೊಗೊಂಡೆ, ಮಿಕ್ಕಿದ್ದು ಈಚೆ ನೋಡೋಣ. ಸದ್ಯಕ್ಕೆ ಸಾಕಾಗುತ್ತೆ. ಅಣ್ಣ ಗಿವ್ ಚೇಂಜ್ ನೋ. ಬರೀ ಇಂಥದೆಯಾ? ಥ್ಯಾಂಕ್ ಯು. ನಮ್ಮ ಲಗೇಜನ್ನು ಹುಡುಕುತ್ತಾ ಇದ್ದೀವಿ ಇವಾಗ. ಏನು ಏರ್ಪೋರ್ಟ್ ಇದು, ಅದು ಸಿಕ್ಕಾಪಟ್ಟೆ ಒಳ್ಳೆ ಮೈದಾನ ಇದೆ ಅಂತ್ಯಪ್ಪ, ಪ್ಲೇ ಗ್ರೌಂಡ್ ಥರ ದೊಡ್ಡದು ಅಂದರೆ ದೊಡ್ಡದು. ಲಗೇಜ್ ಹುಡ್ಕೋದೇ ಆಗೋಯ್ತು ನಮಗೆ ಕೆಲಸ. ನಾವು ಬರ್ತಾನೇ ಇದೆ ನಮ್ಮ ಲಗೇಜು ಎಲ್ಲಿದೆಯೋ ನಮಗೆ ಗೊತ್ತಾಗ್ತಾ ಇಲ್ಲ ಇನ್ನು. ಎಷ್ಟೊತ್ತು ಅಂತ ಹುಡ್ಕೋದೆ ನೋಡಿ, ಹಿಂಗೆ ನಮ್ಮ ಪರಿಸ್ಥಿತಿ. ಏನು ಮಾಡೋದಪ್ಪ, ಕಾಯ್ದು ಇವಾಗ ಬಂತಪ್ಪ ನನ್ನ ಬ್ಯಾಗು. ಫೈನಲಿ ನಾವು ಹ್ಯಾಪಿ ಆಗಿದ್ದೀವಿ. ಇವಾಗ ಬಂದಿದ್ದೀವಿ ನನ್ನ ಬ್ಯಾಗ್. ಎಷ್ಟೊತ್ತು ಕಾಯ್ದು ನೋಡಿ, ಎಲ್ಲರೂ ಬರೋಕ್ಕೆ ಮುಂಚೆ ನಾನು ಬಂದಿದ್ದು, ಎಲ್ಲರೂ ಬಂದು ಹೋದ್ಮೇಲೆ ನಾನು ಹೋಗ್ತಾ ಇದ್ವಿ ಬ್ಯಾಗ್ ತೊಗೊಂಡು. ಈಗ ಬರ್ತಾಯಿದೆ ನನ್ನ ಬ್ಯಾಗು. ಎಷ್ಟೋ ತನಕ ಕಾಯ್ಬೇಕಪ್ಪ ನನ್ನ ಬೈಸು. ಕೊನೆಗೂ ಸಿಕ್ತು ನನ್ನ ಬ್ಯಾಗು. ಯಪ್ಪ ಚಲೋ ಬ್ಯಾಗ್ ತೊಗೊಂಡು ಈಗ ಬರ್ತಾಯಿದ್ದೀನಿ. ಯಪ್ಪ ಜೀವನ ಸಾಹಸ ಆಗೋಯ್ತು ನನಗೆ. ನೋಡಿ ಎಲ್ಲ ಬರ್ತಾವ್ರೆ ನಮ್ಮ ಜೊತೆ ತೊಗೊಂಡು. ಅಯ್ಯೋ ವಿಯೆಟ್ನಾಮ್ ಥರ ಲೈಫು
ನನಗೂ ಬೇಡ, ಯಾರಿಗೂ ಬೇಡ ಅಪ್ಪ ಈ ಪರಿಸ್ಥಿತಿ. ಸಿಕ್ಕಾಪಟ್ಟೆ ಲೇಟು ರೇ, ಲೇಟು ನೋಡಿ ಅಲ್ಲಿ ರೋಡು ಜೀವನ. ಅಯ್ಯೋ, ಇಲ್ಲಿ ಬಿಸಿಲು ಹೊಡಿತಾ ಇದೆ, ಇಲ್ಲಿ ಮಳೆ ಅಂದರೆ ಮಳೆ ಅಂತಿದೆ. ಅಪ್ಪ 11 ಗಂಟೆ ಫ್ಲೈಟ್ ಅಂದರೆ 2:30-3 ಗಂಟೆ ಹೊರಟ್ರು. ಈಗ ನೋಡಿ ಇಲ್ಲಿ ಬಂದಿದ್ದೀನಿ. ಈಗ ಯಾಕೆ ಕೇಳ್ತೀರ ನಮ್ಮ ಪಾಡು? ಅಲ್ಲಪ್ಪ, ಈಗ ಇನ್ನೊಂದು ಟ್ಯಾಕ್ಸಿ ಇದೆ, ಎಲ್ಲಿದೆಯೋ ಕ್ಯಾಬ್ ಬುಕ್ ಮಾಡ್ಕೊಂಡು ಓಡಬೇಕು ನಮ್ಮ ರೂಮ್ ಹತ್ರ. ಅಷ್ಟು 2 ಗಂಟೆಗೆ ಇಲ್ಲಿ ಚೆಕ್ಕಿನ್ನು. ನೋಡೋಣ ಹೆಂಗಿರುತ್ತೆ. ಅಪ್ಪ, ಟ್ರಾವೆಲಿಂಗ್ ಅಂದರೆ ಲೈಫಲ್ಲಿ ನಿಮಗೆ ಒಳ್ಳೆ ಪೇಷನ್ಸ್ ಕಲಿಸುತ್ತೆ. ಪೇಷನ್ಸ್ ಕಲಿಸಿದ್ರೆ ಜೀವನ ಅರ್ಥ ಆಗುತ್ತೆ. ಅಪ್ಪ, ಅದಕ್ಕೆ ಹೇಳೋದು, ಸುಮ್ಮನೆ ಅಲ್ಲೇ ಲೋನ್ ತೊಗೊಂಡು EMI ಹಾಕೊಳ್ಳೋದಲ್ಲ. ಪ್ರಪಂಚ ನೋಡ್ಬೇಕು, ದೊಡ್ಡದಾಗಿದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಜೀವನ ಅರ್ಥ ಆಗುತ್ತೆ. ಏನು ಪ್ಲಾನ್ ಮಾಡ್ತೀರೋ ಬರ್ಬೇಕಿತ್ತ ನೋಡಿ. ಖಾಲಿ ರೋಡು, ಮ್ಯಾಪು ವರ್ಕ್ ಆಗಲ್ಲ. ಈಗ ಸಿಮ್ ಕಾರ್ಡು ಕರೆನ್ಸಿ ಎಲ್ಲ ಎಕ್ಸ್ಚೇಂಜ್ ಇಲ್ಲೇ ಮಾಡ್ಕೊಂಡು ಹೊರಗಡೆ. ಇವ್ರ ಭಾಷೆ ಬೇರೆ ನನಗೆ ಅರ್ಥ ಆಗಲ್ಲ, ನನ್ನ ಭಾಷೆ ಇವ್ರಿಗೆ ಅರ್ಥ ಆಗಲ್ಲ. ಇಲ್ಲೇ ಎಲ್ಲ ಅವರೇ ನಮ್ಮ ಟ್ಯಾಕ್ಸಿಯವರು ಸಿಗ್ತಾ ಇಲ್ಲ. ಇವಾಗ ಹುಡುಕ್ಬೇಕೀಗ ನೋಡಿ. ನಾವು ಬರ್ಜೆಕ್ ಟ್ರಾವೆಲಿಂಗ್ ಅಂದ್ಬಿಟ್ಟು ಇವಾಗ ನಾನು ಬೇರೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಬಿಟ್ಟೆ ಬೇರೆ ಕಂಟ್ರಿಗೆ ಬಂದು. ಅವ್ನು ಏರ್ಪೋರ್ಟ್ ಒಳಗಡೆ ಬರೋಂಗಿಲ್ಲ ಅಂದ್ಬಿಟ್ಟು ಈಚೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಂಗೆ ಲೇಟ್ ಆಗ್ತಾ ಇದೆ. ಇಲ್ಲ LG ಬೋರ್ಡ್ ಹತ್ರನೇ ಇದ್ದೀನಿ ಅಂದ. ಕರೆಕ್ಟಾಗಿದ್ದೀನಿ ನೋಡಿ LG ಬೋರ್ಡ್ ಹತ್ರ. ಇಲ್ಲೇ ಇನ್ನೂ LG ಬೋರ್ಡ್ ಹತ್ರ ಕಾಣಿಸ್ತಾ ಇಲ್ಲ. ಏನು ಮಾಡೋಣ ಈಗ? ನಂತೆ ಎಲ್ಲಿದ್ದಾರೆ ಗೊತ್ತಾಗ್ತಾ ಇಲ್ವೇ? ಇಲ್ಲೇ ಇದ್ದೀನಿ, ಲೆಫ್ಟಲ್ಲಿ ಅಂದಪ್ಪ. ಎಲ್ಲ ಅವನಿಗೆ ನೋಡಬೇಕು. ಇದು ಟ್ರಾವೆಲರ್ ಲೈಫು. ನೋ ಹೋಟೆಲ್ ಐ ವಿಲ್ ಗಿವ್ ಯು ನಾ. ಐ ಹ್ಯಾವ್ ಟೇಕ್. ಇವನಿಗೆ ಬೇರೆ ಕನ್ನಡ ಬರಲ್ಲ, ನನಗೆ ಬೇರೆ ಬರ್ತಾ ಇಲ್ಲ ಭಾಷೆ. ಒಂದು ಪಾಡು ನಮ್ಗೆ ಕಟ್ಕೊಂಡು ನಾಯಿ ಪಾಡು ನೋಡಿ. ಬನ್ನಿ, ಇವಾಗ ನಮ್ಮ ಟ್ಯಾಕ್ಸಿಯವ್ರು ಸಿಕ್ಕಿದ್ರು. ಹೋಗ್ತಾ ಇದೀವಿ ನೋಡಿ, ಫುಲ್ ಬರ್ಜೆಕ್ಟಲ್ಲಿ ಹೋಗ್ತಾ ಇದೀವಿ. ಬೈಕ್ ಟ್ಯಾಕ್ಸಿ, ಕ್ರ್ಯಾಬ್, 2 ವೀಲರ್ ಟ್ಯಾಕ್ಸಿ. ಏರ್ಪೋರ್ಟಿಂದ ಸ್ವಲ್ಪ ಮುಂದೆ ಬಂದರೆ ಸಿಗ್ತಾರೆ ನೋಡಿ. ಇಲ್ಲೋ ಟ್ರಾಫಿಕ್ ಹಂಗೆ ಇದೆ, ನಮ್ಮ ಬೆಂಗಳೂರು ತರಾನೇ. ನಮ್ಮ ದೇಶ ಇದು ರೀ, ನಾವು ಕಟ್ಟಿರೋ ದೇಶ ಇದು. ಫುಲ್ ಟ್ರಾಫಿಕ್ ಅಪ್ಪ, ಫುಲ್ ಟ್ರಾಫಿಕ್ ಇದೆ. ಅಲ್ಗೂ ಇಲ್ಗೂ ಎಷ್ಟು ಅವರ್ ಡಿಫ್ರೆನ್ಸ್ ಇದೆಯೋ ಗೊತ್ತಿಲ್ಲ. ಅಲ್ಲಿ ರಾತ್ರಿ 2:30 ಬಿಟ್ಟಿದ್ದು, ಇಲ್ಲಿ ಯಾರಿಗೆ ಎಷ್ಟು 10 ಗಂಟೆಗಿರೋದು ನೋಡಿ. ಟ್ರಾಫಿಕ್ ಮಾತ್ರ ಹಂಗೆ ಇದೆ ಥರ. ಹಾಯ್, ಯಾರೋ ಹಾಯ್ ಹೇಳ್ತಾರೆ, ನಾವು ಹಾಯ್ ಹೇಳ್ತಾ ಇದ್ದೀವಿ. ಇದು ಮೋಸ್ಟ್ಲಿ ಯಾವುದೋ ಒಳ್ಳೆ ಪ್ಲೇಸ್ ಅನಿಸುತ್ತೆ. ಇದು ಫೇಮಸ್ ಪ್ಲೇಸ್. ಇದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ. ಚೆನ್ನಾಗಿದೆ, ಇಂಡಿಪೆಂಡೆನ್ಸ್ ಎಲ್ಲ ಸಿಕ್ಕಿರೋ ಪ್ಲೇಸ್ ಥರ. ಅದಕ್ಕೆ ತುಂಬ ಕ್ರೌಡೆಡ್ ಇದು ವಿಯೆಟ್ನಾಂ ಅವ್ರಿಗೆ. ಥ್ಯಾಂಕ್ ಯು. ಹಾಯ್ ಬಿಟ್ಟರು ಹೋಗ್ತಾ ಇದ್ದಾರೆ. ಅವ್ರಿಗೂ ನಾವು ಬಾಯ್ ಹೇಳಿದ್ವಿ. ಬಾಯ್ ಏನಂದ್ರು, ಹೋಟೆಲ್ ಬಂತು, 2 ಗಂಟೆಗೆ ಚೆಕ್ಕಿನ್ನು. ನೋಡೋಣ ಹೆಂಗಿದೆ ಹೋಟೆಲ್. ಅಪ್ಪ, ಇಷ್ಟಾಗ್ಬಿಟ್ಟಿದ್ದೀವಿ ನಾವು. ರೆಸ್ಟ್ ಮಾಡೋಣ ಈಗ ಹೋಗಿ ಫಸ್ಟ್ ರೂಮಲ್ಲಿ. ಏಯ್ ನೋ, ಅವ್ರು ಯಾರೋ ನಮ್ಗೆಲ್ಲ ಮುಟ್ಟಕ್ಕೆ ಬರ್ತಾರ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಶೂಸ್ ಪಾಲಿಶ್ ಅಂತಾರ, ನಂಗೆ ಬೇಡ ಅಂದೆ. ನೋಡಿ ಈ ಹೋಟೆಲ್ ಈಗ ನಮ್ದು ಚೆಕ್ಕಿನ್. ನೋಡೋಣ ಹೇಗಿದೆ. ಎಲ್ಲ ನಿಯರ್ ಬೈ ಸೆಂಟರ್ ಆಫ್ ದಿ ಪ್ಲೇಸ್. ನೋಡೋಣ ಹೇಗಿದೆ ಹೋಟೆಲ್. ಎಸ್ ಗೋಯಿಂಗ್ ಟು ಸಿ. ರೆಸ್ಟ್ ಮಾಡೋಣ ಗುರುವೆ, ಸಿಕ್ಕಾಪಟ್ಟೆ ದೂರ ಆಗೋಯ್ತು.
ಟಯರ್ಡ್ ಆಗ್ಬಿಟ್ಟಿದೆ ಫುಲ್ ಬಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟೇ.